ಗೋಪಿಕಾ ಜೀವನಸ್ಮರಣಂ ಗೋವಿಂದ ಗೋವಿಂದ ಜಾನಕೀಕಾಂತಸ್ಮರಣಂ ಜಯ ಜಯ ರಾಮ ರಾಮ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀಮದ್ ದೇವಿ ಮಹಾತ್ಮೆ, ದೇವಿ ಭಾಗವತ ಅಂತ ಒಂದು ಪುರಾಣ ಇದೆ. 18 ಪುರಾಣಗಳಲ್ಲಿ ಅದೇ ಥರ ಶ್ರೀಮದ್ ಭಾಗವತ ಅಂತೇಳಿ ಒಂದು ಮಹಾಪುರಾಣನೂ ಇದೆ. ಅದಲ್ಲಿ ಕೃಷ್ಣ ಹೇಳ್ತಾನೆ, ಗಚ್ಚ ದೇವಿ ವ್ರಜಂ ಭದ್ರೇ ಗೋಪಿ ಗೋಪಿ ಅಲಂಕೃತಂ. ಅಂದರೆ ಕೃಷ್ಣನ ಹುಟ್ಟೋತಿಗೆ ಅವನಿಗೇನದ ಅಷ್ಟಮ, ಅವನ ದೇವಕಿ ಏನು ಹೇಳ್ತಾಳೆ ಅಂದರೆ, ಅವನಿಗೆ ಅಷ್ಟಮ 8 ಮಕ್ಕಳು ಹುಡ್ತವೆ. ಅದರಲ್ಲಿ 8ನೇ ಮಕ್ಕಳು ನಿನಗೆ 8ನೇ ಮಗುವಿಂದ ಸಂಹಾರ ಆಗತ್ತೆ ಅಂತೇಳಿ ಕಂಸನಿಗೆ ಒಂದು ದೈವ ವಾಕ್ಯವಾಗಿ ಕೇಳಿಸುತ್ತೆ ಆಕಾಶವಾಣಿಯಿಂದ. ಅದನ್ನು ಇಟ್ಕೊಂಡು ಕೃಷ್ಣ ಏನು ಮಾಡ್ತಾನೆ ಅಂದರೆ, ದೇವಕಿ ವಸುದೇವರು ಹುಟ್ಟುವ ಎಲ್ಲ ಮಕ್ಕಳುಗಳನ್ನು ಸಾಯಿಸ್ತಾ ಬರ್ತಾನೆ. ಒಂದೊಂದು ಮಗು ಹುಟ್ಟೋತ್ತಿಗೂ ಅದನ್ನು 7 ಮಕ್ಕಳನ್ನು ಸಾಯಿಸ್ತಾ ಬರ್ತಾನೆ. ಆವಾಗ ಕೃಷ್ಣ ಜನ್ಮ ಆಗೋತ್ತಿಗೆ ಏನು ಮಾಡ್ತಾನೆ ಅಂದರೆ, ಕೃಷ್ಣ ದೇವಕಿ ಹೊಟ್ಟೆಯಲ್ಲಿ ತಾನು ಗರ್ಭೋದಯ ಆಗಿರ್ತಾನೆ. ಅಲ್ಲಿ ಈಗ ಮಾಯೆಯಿಂದ ಮಮ ಮಾಯಾ ದುರತ್ಯಯ ಅಂತ ಹೇಳ್ತಾನೆ. ಅಂದರೆ ಅವನು ನನ್ನ ಮಾಯೆ ಯಾರು ಜಯಿಸೋಕ್ಕಾಗಲ್ಲ ಅಂತ. ಯಾಕಂದರೆ ಅವನ ಮಾಯೆ ಏನು ಅಂದರೆ, ಸ್ವಲ್ಪ ಸುಲಭವಾಗಿ ಹೇಳಬೇಕು ಅಂದರೆ, ನಾವೇನೋ ಇವತ್ತೊಂದು ಕಡೆ ಒಳ್ಳೆ ಕೆಲಸ ಮಾಡಬೇಕು, ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡಬೇಕು ಅಂತ ಏನೋ ಒಂದು ಪ್ಲ್ಯಾನ್ ಹಾಕ್ಕೊಂಡು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಒಂದು ಒಳ್ಳೆ ಬಟ್ಟೆ ಕಟ್ಕೊಂಡು ಇನ್ನೇನು ಪೂಜೆ ಮಾಡೋಕೆ ಕೂತ್ಕೋಬೇಕು, ಅಷ್ಟೊತ್ತಿಗೆ ಯಾರೋ ಒಂದು ಫೋನ್ ಮಾಡ್ತಾರೆ. ಇಲ್ಲ ಅವತ್ತೇ ಬೆಳಗ್ಗೆ ನೋಡಿ ಯಾರು ಮನೆ ಹತ್ರ ಬರ್ತಾರೆ. ಇದೇ ಥರ ಆಗೋದು. ಅದರಿಂದನೇ ಮಮ ಮಾಯಾ ದುರತ್ಯಯ ಅಂದರೆ ನಾವು ನೆನೆಸಿದ್ದು ಯಾವುದೂ ಜೀವನದಲ್ಲಿ ನಡೆಯಲ್ಲ. ಯಾಕಂದರೆ ನಾವೊಂಥರ ಮಿಷನ್. ಈಗ ಫ್ಯಾನ್ ಇದೆ, ಫ್ಯಾನ್ ಏನು ಮಾಡುತ್ತೆ, ಸುಮ್ಮನೆ ನಿಂತ್ಕೊಂಡಿದೆ ಅಷ್ಟೇ, ಅದು ಹಾಕ್ಕೊಂಡಿದೆ, ಅಲ್ಲಿ ನಿಂತ್ಕೊಂಡಿದೆ. ಅದು ನಾವು ಸ್ವಿಚ್ ಆನ್ ಮಾಡಿದರೆ ಮಾತ್ರ ಅದು ಸುತ್ತತ್ತೆ. ಅದೇ ಥರ ನಮ್ಮ ಜೀವನವೂ ಅಷ್ಟೇ. ನಾವೇನೋ ಸುತ್ತಾ ಇದ್ದೀವಿ ಅಂದ್ಕೊಂಡಿದ್ದೀವಿ, ಭಗವಂತ ನಮ್ಮ ಪ್ರೇರಣೆ ಏನು ಬರೆದಿಟ್ಟಿದ್ದಾನೋ ಅದೇ ಥರವಾಗಿ ನಾವು ಲೋಕದಲ್ಲಿ ಸುತ್ಕೊಳ್ತಾ ಇದ್ದೀವಿ. ಬಿಟ್ಟರೆ ನಮ್ಮಿಂದ ಆಗಿದೆ, ನಮ್ಮಿಂದ ಏನೂ ಆಗಲ್ಲ. ಒಂದು ಹುಲ್ಲು ಕೂಡ ನಮ್ಮಿಂದ ತೆಗೆದು ಆ ಕಡೆ ಇಡೋಕ್ಕಾಗಲ್ಲ. ಯಾವಾಗ ನಮ್ಗೆ ಗೊತ್ತಾಗತ್ತೆ, ಯಾವಾಗಂದರೆ ನಮ್ಮ ಸರಿ ಆತ್ಮ ಅನ್ನೋದು ಯಾರು, ಭಗವಂತ. ಆ ಭಗವಂತ ಇರೋ ತನಕ ಮಾತ್ರ ನಮ್ಮ ಕೈಲಿ ಎಲ್ಲ ಸಾಧ್ಯ. ಆ ಭಗವಂತ ಹೋಗ್ಬಿಟ್ಟ ಅಂದರೆ, ಇಷ್ಟೊತ್ತಿಗೆ ನನಗೊಂದು ಹೆಸರಿದೆ, ಏನೋ ರಾಮ, ಕೃಷ್ಣ, ಕೇಶವ, ನಾರಾಯಣ, ಏನೋ ಒಂದು ಹೆಸರು ಒಬ್ಬ ಮನುಷ್ಯನಿಗೆ, ಒಂದು ಶರೀರಕ್ಕೆ ಒಂದು ಹೆಸರು ಇಟ್ಟಿದ್ದಾರೆ. ಆ ಭಗವಂತ ಹೋದ್ಮೇಲೆ ನಾವು ಬಿದ್ಮೇಲೆ ಏನು ಹೇಳ್ತಾರೆ ಅಂದರೆ ಬಾಡಿ, ಇಲ್ಲಾಂದರೆ ಹೆಣ ಅಂತಾರೆ. ಯಾರು ಸತ್ತೋಗಿದ್ದಾರೆ ಅಂತಾರೆ. ಯಾಕಂದರೆ ಎಲ್ಲ ಆಮೇಲೆ ನಮ್ಮ ಕೈಲಿ ಒಂದು ಹೂವು ಕೂಡ, ಒಂದು ಆ ಕಡೆ ಒಂದು ಹುಲ್ಲು ಕೂಡ ನಮ್ಮ ಕೈಲಿ ತೆಗೆದಿಡೋಕ್ಕೆ ಸಾಧ್ಯವಿಲ್ಲ. ಅದರಿಂದನೇ ಕೃಷ್ಣ ಹೇಳ್ದ, ಇದೆಲ್ಲ ಯಾವುದರಿಂದ ನಡೀತಾ ಇದೆ ಅಂದರೆ ಮಮ ಮಾಯಾ ದುರತ್ಯ. ನನ್ನ ಮಾಯನ ಯಾರು ಜಯಿಸೋಕ್ಕಾಗಲ್ಲ, ನನ್ನಿಂದನೇ ಇದೆಲ್ಲ ಈ ಲೋಕದಲ್ಲಿ ನಡೀತಿರೋದು, ಎಲ್ಲ ನನ್ನಿಂದನೇ. ಅದೇ ಥರ ಅವನದ 8ನೇ ಗರ್ಭವಾಗದಾಗ ಏನು ಮಾಡ್ದ ಅಂದರೆ, ತಾನು ಹೋಗಿ ರುಕ್ಮಿಣಿ ಇಲ್ಲ ಮಾಯೆ ತಗೊಂಡು ಹೋಗಿ ಅವನ ರುಕ್ಮಿಣಿ ಇದರಲ್ಲಿಟ್ಟು ಗರ್ಭದಲ್ಲಿಟ್ಟು ಇವನ್ನ ಈ ದೇವಕಿ ಗರ್ಭದಲ್ಲಿ ಈ ಮಾಯೆ ದುರ್ಗೆ, ನಾವು ಈಗ 9 ದಿನ ಒಂದೊಂದೇ ಶ್ವೇತ, ಇದು ಬ್ರಹ್ಮಚಾರಿಣಿ, ಘಂಟ ಅಂತೆಲ್ಲ ನಾವು ನಿನ್ನೆಲ್ಲ ನೋಡ್ತಾ ಬಂದಲ್ವಾ ದೇವಿ ಹೆಸರು. ಆ ದೇವಿ ಅವಶಕ್ತಿಯಾದ ಆ ದೇವಿ ಆ ದೇವಕಿ ಹೊಟ್ಟೆಯಲ್ಲಿ ಬಂದು ಕೂತ್ಕೊಂತಾಳೆ. ಕೃಷ್ಣನ ಹತ್ರ ತಗೊಂಡೋಗಿ ಕಂಸನ ಹತ್ರ ದೇವಕಿ 8ನೇ ಮಗು ಜನನ ಆಯಿತು ಅಂತ ಹೇಳಿ ತಗೊಂಡೋಗಿ ಕಂಸನ ಕೈಲಿ ಕೊಡ್ತಾನೆ. ಅವನು ಹೆಂಗೆ ವಧೆ ಮಾಡ್ತಾ ಇದ್ದ ಅಂದರೆ, ಬಟ್ಟೆ ಒಗೆಯ ಕಲ್ಲಿದೆಯಲ್ವ,
ಅದರಲ್ಲಿ ಇವ ಮಕ್ಕಳು ಕಾಲು ಇಟ್ಕೊಂಡು ತೆಗೆದು ಹೊಡಿತಾ ಇದ್ನಂತೆ. ಅದೇ ಥರ ಏನು ಮಾಡ್ದ, ಈ ಮಗುನು ಅದೇ ಥರ ತನ್ನ ಕೈಯಲ್ಲಿ ಹಿಡ್ಕೊಂಡು ಎತ್ತು ಹೊಡೆಯೋಕ್ಕೆ ಹೋದ ಕೂಡಲೇ ಆ ಮಾಯೆ ಅಲ್ವಾ, ಕೈಯಿಂದ ಜಾರ್ಕೊಂಡು ಹೋಗಿ ಮೇಲೆ ಹೋಗಿ ನಿಂತ್ಕೊಂಡು ದೇವಿ ಅಷ್ಟಭುಜವಾಗಿ ಕೈಯಲ್ಲೂ ಖಡ್ಗ ಕಮಂಡಲು ಪದ್ಮವೆಲ್ಲ ಹಿಡ್ಕೊಂಡು ಹೇಳಿದ್ಲಂತೆ, ನಿನ್ನ ಸಾಯಿಸೋನು ನಾನಲ್ಲ. ಅವನು ಅನ್ಕೊಂಡ, ಕೃಷ್ಣನಿಗೂ ಡೌಟ್ ಬಂತು, ಇವ್ರು ತಗೊಂಡು ಒಂದು ಹೆಣ್ಣು ಮಗು ಅಂದ್ಕೂಡ್ಲೆ ಈ ಹೆಣ್ಣು ಮಗು ನಾನು ಸಾಯಿಸುತ್ತಾ, ತಗೊಂಡೋಗ್ಬಿಡು ಅಂತ ಹೇಳಿದಂತೆ. ಅವಾಗ ಹೇಳಿದಂತೆ, ನಿನಗಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬುದ್ಧಿ ಸರಿ ಇರಲ್ಲ, ಯಾಕಂದರೆ ದುಷ್ಟನಲ್ವಾ, ಅವನಿಗೆ ಬುದ್ಧಿ ಸ್ಥಿರವಿರಲ್ಲ, ನಮಗೇ ಬುದ್ಧಿ ಸ್ಥಿರವಿರಲ್ಲ, ದುಷ್ಟತನನೇ ಮಾಡೋವನಿಗೆ ಇನ್ನೇನು ಯಾವಾಗ ಅವನಿಗೆ ಹೆದರಿಕೆ ಬೇರೆ, ಯಾವಾಗ ಯಾವ ರೂಪದಲ್ಲಿ ಕೃಷ್ಣ ಬರ್ತಾನೆ ಅಂತ ಗೊತ್ತಿಲ್ಲ. ಆದ್ದರಿಂದ ಅವನೇನು ಮಾಡ್ದ, ಕೊಟ್ಕೊಳ್ಳಿ ಮತ್ತೆ ಬಂದು ಅದೇ ಇಸ್ಕಂತಾನೆ ಅಂತ ಹೇಳಿ ಅವನೇನು ಮಾಡಿದ್ಲು, ಆ ದೇವಕ್ಕೆ ಹೇಳಿದ್ಲು, ಇಲ್ಲ ನೀನು ಮಗಿನ ತಗ ಅಂದ್ಲು. ಇಲ್ಲ ಈ ಹೆಣ್ಮಗು ಏನು ಮಾಡಲ್ಲ ಅಂದ್ಲು. ಆಮೇಲೆ ಮತ್ತೆ ಅವನಿಗೆ ಯೋಚನೆ ಬಂತು, ಹೆಣ್ಣಾದ್ರೆ ಯಾವುದೋ ಅಷ್ಟ ಅಂತ ಹೇಳಿದೆ, ಅದು ಗಂಡು ಅಂತ ಹೇಳಿಲ್ಲ ಆಕಾಶವಾಣಿ, ಹೆಣ್ಣು ಅಂತಾನು ಹೇಳಿಲ್ಲ. ಆದ್ರಿಂದ ಯಾವುದೋ ಒಂದು ಇದ್ರ ಸಾಯಿಸ್ಬೋದು ಅಂತೇಳಿ ಅದನ್ನು ತಗೊಂಡು ಕಾಲಲ್ಲಿ ಎಲ್ಲ ಮಗನೂ ಹಿಡ್ಕೊಳ್ಳೋತಾರೆ, ಎರಡು ಕಾಲು ಹಿಂಗೆ ಹಿಡ್ಕೊಂಡ, ಕೈಯಲ್ಲಿ ಸಣ್ಣ ಮಕ್ಕಳಲ್ವ ಇನ್ನೆಷ್ಟಿರುತ್ತೆ ಕಾಲು, ಒಂದೇ ಕೈಲಿ ಹಿಂಗೆ ಹಿಡ್ಕೊಂಡು ಹಿಂಗೆ ಹೊಡೆಯೋಕ್ಕೆ ಹೋದ್ಕೂಡಲೇ ಅವಳು ಜಾರ್ಕೊಂಡು ಮೇಲೆ ಹೋಗಿ ಅಷ್ಟಭುಜವಾಗಿ ಆ ದುರ್ಗೆ ನಿಂತವನ ಕೈಲಿ ಹೇಳಿದ್ಲು, ದುರ್ಗೆ ನಿನ್ನ ಸಾಯಿಸೋಕ್ಕೆ ನಾನಲ್ಲ ಬಂದಿರೋದು, ನಿನ್ನ ಸಾಯಿಸಕ್ಕೆ ಬಂದವನು ಬೇರೆ ಜಾಗದಲ್ಲಿ ಹುಟ್ಟಿ ಬೆಳೀತಾ ಇದ್ದಾನೆ ಅಂತ. ಅದರಿಂದನೇ ಗಚ್ಚದೇವಿ ವ್ರಜಂಭದ್ರೇ ಅಂತ ಹೇಳ್ದ ಕೃಷ್ಣ ಭಾಗವತದಲ್ಲಿ. ಅದರಿಂದ ಎಲ್ಲರೂ ಈ ಭಗವಂತನ ಮಾಯೆ ನಮ್ಮ ಕೈಲಿ ಜಯಿಸೋಕ್ಕಾಗಲ್ಲ. ಆದ್ದರಿಂದ ಆ ಭಗವಂತನ ಮಾಯೆಯನ್ನು ಜಯಿಸಬೇಕು ಅಂದರೆ ಹೇಗಂದರೆ ಅವನ ಪಾದಗಳೇ ಗತಿ ಅಂತ ನಾವು ಹಿಡ್ಕೊಂಡು ಅವನ ಸ್ಮರಣೆಯಾಗಿ ಇದ್ದರೆ ಮಾತ್ರ ಆ ಭಗವಂತನ ನಾವು ಇದುವಾಗಿ ಅವನ ಈ ಸಮುದ್ರವೆಂದುವ ಈ ಸಮುದ್ರದಿಂದ ನಾವೊಂದು ಇದರಲ್ಲಿ ಸಿಗಾಕೊಂಡಿದ್ದೀವಲ್ವಾ, ಆದ್ದರಿಂದ ಅದರಿಂದ ಬಿಟ್ಟು ಹೋಗಬೇಕು ಅಂದರೆ ಆ ಭಗವಂತನ ಪಾದದಿಂದಲೇ ಸಾಧ್ಯ. ನಮ್ಮ ಕಷ್ಟಗಳೆಲ್ಲ ಹೋಗಬೇಕು ಅಂದರೆ ಆ ಭಗವಂತನಿಂದನೇ ಸಾಧ್ಯ. ಆದ್ದರಿಂದ ಅವನನ್ನು ನಂಬಿ ನಾವು ಜೀವನ ಮಾಡಬೇಕು, ಬಿಟ್ಟರೆ ಬೇರೆ ಯಾರನ್ನು ನಾವು ನಂಬಿ ಜೀವನ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಭಗವಂತ ಒಬ್ಬನೇ ನಮ್ಮನ್ನು ಕೈ ಹಿಡ್ಕೊಂಡು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ಇವತ್ತು 4ನೇ ದಿನ ಶರನ್ನವರಾತ್ರಿ, ಕೂಷ್ಮಾಂಡ ಅಂಥೇಳಿ ದೇವಿ ಹೆಸರು. ನಾವು ಆವಾಗಲೇ ಹೇಳ್ದಂಗೆ ದೇವಿ ಭಾಗವತ ಅಂತ ಹೇಳಿದ್ವಿ. ದೇವಿ ಭಾಗವತದಲ್ಲಿ ಆ ದೇವಿಗಳ ಸೃಷ್ಟಿಗಳು ಹೇಗಾಯಿತು, ದೇವಿ ಹೇಗೆ ಅಂತೆಲ್ಲ ಒಂದೊಂದನ್ನೇ ಹೇಳ್ಕೊಂಬರ್ತಾರೆ. ವ್ಯಾಸ ಮಹರ್ಷಿ ಅನ್ನೋದು ಎಲ್ಲರಿಗೂ ಗೊತ್ತು, ಸತ್ಯವತಿ ಪುತ್ರರವರು. ಅವರು ವಿಷ್ಣು ಸಹಸ್ರನಾಮನು ಅವರೆಲ್ಲ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ. ಅವ್ರು ಯಾರಂದರೆ ವ್ಯಾಸರೇ ವಿಷ್ಣುವೇ ವ್ಯಾಸರಂತ ಹೇಳಿದೆ ವಿಷ್ಣು ಸಹಸ್ರನಾಮದಲ್ಲಿ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ಅಂತ. ಅದರಿಂದ ವ್ಯಾಸರು ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ. ಅದರಿಂದ ಅವರು ಏನು ಮಾಡಿದ್ರು ಅಂದರೆ ವೇದಗಳೆಲ್ಲ ಒಂದೇ ಆಗಿತ್ತು, ಒಂದೇ ಥರ ಇತ್ತು. ಈಗ ಕಲಿಯುಗದಲ್ಲಿ ಎಲ್ಲರಿಗೂ ನಾವು ಮತ್ತೆ ಹೇಳಿದೆ, ಮಂದಾಹ ಸುಮಂದ ಮತಯೋ ಮಂದಭಾಗ್ಯ ಕ್ಷಿಪದ್ರುತಾಹ ಅಂತ. ಅಂದರೆ ಎಲ್ಲರಿಗೂ ಬುದ್ಧಿ ಕಮ್ಮಿ ಇದೆ. ನಾವು ಅಂದ್ಕೊಂಡಿದ್ದೀವಿ ಬುದ್ಧಿ ಜಾಸ್ತಿ ಇದೆ ಅಂತ, ಆದರೆ ಯಾರಿಗೂ ಬುದ್ಧಿ ಜಾಸ್ತಿ ಇಲ್ಲ. ನಾವೇನೂ ಮಾಡ್ತಾ ಇಲ್ಲ, ಎಲ್ಲ ಯಾರೋ ಒಬ್ಬ ಕಂಡುಹಿಡಿದಾನೆ, ಅದನ್ನು ಬಟನ್ ಥರ ಒತ್ತಿ ನಾವೇನೋ ಕೆಲಸ ಮಾಡ್ತಾ ಇದ್ದೀವಿ, ಬಿಟ್ಟರೆ ನಮ್ಮಿಂದ ಏನೋ ನಾವು ಸ್ವಂತವಾಗಿ ಯಾವುದು ಅವತ್ತೇ ಹೇಳಿದೆ, ಒಂದು 4 ಮುಂಚೆ ಎಲ್ಲ ಒಂದು 10 ಫೋನ್ ನಂಬರ್ ಆರು ಒಬ್ರಿಗೆ ಗೊತ್ತಿತ್ತು. ಆದರೆ ಈಗ ಒಂದು ಫೋನ್ ನಂಬರು ನಮ್ಮ ಮನೇಲಿರೋರ ಫೋನ್ ನಂಬರೇ ನಮಗೆ ಜ್ಞಾಪಕ ಇರಲ್ಲ. ಯಾಕಂದರೆ ಆ ಥರ ಬುದ್ಧಿ ಕಮ್ಮಿ ಆಗಿರೋದ್ರಿಂದನೇ, ನಾವೆಲ್ಲ ಬೇರೆ ಇದರಲ್ಲಿ ಡಿಪೆಂಡ್ ಆಗಿ ಬುದ್ಧಿ ಯೂಸ್ ಮಾಡದೇ ಇರೋದ್ರಿಂದನೇ ಆ ಥರ ನಮಗೆ ಬುದ್ಧಿ ಕಮ್ಮಿ ಆಗಿದೆ. ಆವಾಗ ವ್ಯಾಸರು ಏನು ಮಾಡಿದರು, ಈ ಕಲಿಯುಗದಲ್ಲಿ ಒಂದೇ ಈ ವೇದನೆಲ್ಲ ಒಬ್ಬರೇ ಓದೋಕ್ಕಾಗಲ್ಲ ಅಂಥೇಳಿ ಋಗ್ವೇದ ಒಬ್ರಿಗೆ ಕೊಟ್ಟರು, ಯಜುರ್ವೇದ ಒಬ್ರಿಗೆ ಕೊಟ್ಟರು, ಸಾಮವೇದ ಒಬ್ರಿಗೆ ಕೊಟ್ಟರು, ಒಬ್ಬ ಋಷಿಗಳಿಗೆ ಕೊಟ್ಟರು, ಅಥರ್ವಣ ಒಬ್ಬ ಋಷಿಗಳಿಗೆ ಕೊಟ್ಟರು, ಆಯುರ್ವೇದಗಳೆಲ್ಲ ಒಬ್ಬ ಋಷಿಗಳಿಗೆ ಕೊಟ್ಟರು. ಅದರಿಂದ 4 ಭಾಗವಾಗಿ ವ್ಯಾಸ ಮಾಡಿದ್ದೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂಥೇಳಿ. ಆ ವ್ಯಾಸರಿಂದನೇ ಈ 18 ಪುರಾಣಗಳು, ಭಾಗವತ, ವಿಷ್ಣು ಪುರಾಣ, ಬ್ರಹ್ಮಾಂಡ ಪುರಾಣ ಎಲ್ಲ ಸುಮಾರಿಂದ 18 ಪುರಾಣಗಳಿದೆ. ಅದರಲ್ಲಿ ದೇವಿ ಭಾಗವತನು ವ್ಯಾಸರೇ ಒಂದು ವಿಂಗಡ ಮಾಡಿದ್ದು. ಆ ವ್ಯಾಸರು ದೇವಿ ಭಾಗವತನು ಹೇಗಾಯಿತು ಅಂತ ಹೇಳೋತ್ತಿಗೆ, ಈಗ ನಾವು ಇದೆಲ್ಲ ಎಲ್ಲಿ ನಡೀತು, ನೈಮಿಷಾರಣ್ಯದಲ್ಲಿ ನಡೀತು. ಯಾವಾಗ ನಡೀತು ಅಂದರೆ, ಒಂದು ಋಷಿಗಳೆಲ್ಲ ಯಾವಾಗಲೂ ಯಾಗ ಮಾಡ್ತಿರ್ತಾರೆ. ಯಾಗ ಮಾಡಿ ಸುಮ್ಮನೆ ಕೂತಾಗ ಏನು ಮಾಡ್ತಿದ್ರು, ನಾವು ಒಂದು ಮನೆಗೆ ಹೋಗ್ತೀವಿ, ಏನೋ ಪೂಜೆ ಮಾಡ್ತಾ ಇರ್ತಾರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲದ ಥರ ಇರ್ತೀವಿ. ನಾವು ಅಲ್ಲಿ ಹೋಗಿರೋದೇ ಆ ಪೂಜೆಗಾಗಿ. ಯಾಕಂದರೆ ಎಲ್ಲರೂ ಸೇರಿ ಪೂಜೆ ಮಾಡಿದರೆ, ಭಕ್ತಿಯಿಂದ ಪೂಜೆ ಮಾಡಿದರೆ ಅದು ನಮಗೆ ಶ್ರೇಷ್ಠವಾಗಿ ಸಿಗುತ್ತೆ, ಅದರಿಂದ ಫಲ ಸಿಗುತ್ತೆ. ನಾವಲ್ಲೋಗಿ ಯಾರೋ ಪೂಜೆ ಮಾಡ್ತಾರೆ, ನಮಗೇನು ಸಂಬಂಧ, ನಾವೇನೋ ಒಂದು ಊಟಕ್ಕೆ ಮಾತ್ರ ಬಂದಿರೋದು ಥರ ನಮ್ಮ ಮನಸ್ಸುಗಳು ನಾವು ಏನೋ ಮಾತಾಡ್ತಾ ಇರ್ತೀವಿ, ಅಲ್ಲೇನೋ ಮಂತ್ರ ಹೇಳ್ತಾ ಇರ್ತಾರೆ, ಏನೋ ಕೆಲಸಗಳು ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ನಾವು ಗಮನನೇ ಕೊಡಲ್ಲ. ಅದೇ ಥರ ಈ ಋಷಿಗಳೆಲ್ಲ ಏನು ಮಾಡ್ತಿದ್ರು ಅಂದರೆ, ಒಂದು ಯಾಗ ಮುಗೀತು, ಸ್ವಲ್ಪ ಹೊತ್ತು ಟೈಮ್ ಇದೆ ಅಂದರೆ ಎಲ್ಲರೂ ಬಂದು ಒಂದು
ಕೂತ್ಕೊಂಡು ಒಬ್ಬೊಬ್ಬರು ಒಂದೊಂದು ಪ್ರಶ್ನೆ ಮಾಡ್ತಿದ್ರು. ಶೌನಕ ಮುನಿಗಳು ಸೂತ ಪುರಾಣಿಕರ ಹತ್ರ ಕೇಳ್ತಾರೆ, ನೀವು ಅವತ್ತೇ ಹೇಳಿದ್ರಿ ದೇವಿ ಭಾಗವತ ಅಂಥೇಳಿ ಒಂದು ಭಾಗವತ ಇದೆ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಇವತ್ತು ವಿವರಣೆ ಮಾಡಿ ಅಂತ ಹೇಳ್ತಾರೆ. ಸೂತ ಪುರಾಣಿಕರು ಹೇಳ್ತಾರೆ, ಅದು ಅವತ್ತು ಹೇಳಿದ್ದೆ, ನಾನು ವ್ಯಾಸರು ಶುಕರಿಗೆ ಹೇಳೋತ್ತಿಗೆ ಅದು ಏನು ಹೇಳಿದ್ರೋ ಅದನ್ನು ನಾನು ಏನು ಕೇಳ್ಕೊಂಡಿದ್ದೀನೋ, ನನ್ನ ಕೈಗೆ ಬಿದ್ದಿದೆಯೋ, ನನಗೆ ಎಷ್ಟು ಗೊತ್ತಿದೆಯೋ. ದೊಡ್ಡ ಋಷಿಗಳೇ ಆ ಥರ ಹೇಳ್ಬೇಕಾದ್ರೆ ನಾವೆಲ್ಲ ಇನ್ನು ಸಾಧಾರಣ ಮನುಷ್ಯರು, ನಾವೆಷ್ಟು ನಾವು ಅಹಂಕಾರನೇ ಪಡಬಾರ್ದು ಅನ್ನೋದಕ್ಕೆ ಇದೆಲ್ಲ ಕಾರಣ. ಅಂದರೆ ಋಷಿಗಳೇ ಏನು ಹೇಳ್ತಿದ್ದಾರೆ ಅಂದರೆ, ವ್ಯಾಸರು ಶುಕರ್ಗೆ ಹೇಳ್ತಿದ್ರು, ಅದರಲ್ಲಿ ಏನೋ ಒಂದು ಸ್ವಲ್ಪ ನಾನು ಕೇಳಿಸ್ಕೊಂಡು ಅದನ್ನು ನಿಮಗೆ ಹೇಳ್ತೀನಿ ಅಂತ ಹೇಳಿ, ಅದರಿಂದನೇ ಸೂತ ಪುರಾಣಿಕರು ಆ ಶೌನಕ ಮುನಿಗಳಿಗೆ ಈ ದೇವಿ ಭಾಗವತನ್ನು ಶುರು ಮಾಡ್ತಾರೆ. ಹೇಳೋತಿಗೆ ಏನು ಹೇಳ್ತಾರೆ ಅಂದರೆ, ಬ್ರಹ್ಮ ಒಂದು ಚಕ್ರ ಕೊಟ್ಟಂತೆ, ಆ ಚಕ್ರನ ಇವರು ಸೂತ ಪುರಾಣಿಕರು ತರೋತಿಗೆ ಅಲ್ಲಿ ಒಂದು ಜಾಗದಲ್ಲಿ ಅದೊಂದು ಭಿನ್ನವಾಗತ್ತೆ, ಅದು ಒಡೆದೋಗತ್ತೆ. ಅಲ್ಲೇ ಈ ಅದೇ ಆ ನೈಮಿಷಾರಣ್ಯ, ಅಲ್ಲಿ ಕಲಿ ಬರೋದಿಲ್ಲ ಅಂಥೇಳಿ ಶಾಸ್ತ್ರ ಹೇಳುತ್ತೆ. ಅಲ್ಲಿಂದ ಅದನ್ನು ಅಲ್ಲಿ ಬಂದು ಸೂತ ಪುರಾಣಿಕರು ಅದನ್ನೇ ನೈಮಿಷಾರಣ್ಯ ಕ್ಷೇತ್ರ ಅಂತ ಹೇಳ್ತಾರೆ. ಇವಾಗ ಇವರೆಲ್ಲ ಸೂತ ಪುರಾಣಿಕ ಕಥೆ ಹೇಳಕ್ಕೆ ಶುರು ಮಾಡ್ತಾರೆ. ಶುಕರ್ ಬಗ್ಗೆ ಹೇಳೋತ್ತಿಗೆ, ಶುಕರ್ ವ್ಯಾಸರ ಮಗ ಅಂತ ಹೇಳ್ಕೊಳ್ಳಿ, ಶುಕರ್ ಹೆಂಗೆ ಹುಟ್ಟಿದ್ರು ಅಂತ ಕೇಳೋತ್ತಿಗೆ ಅವಾಗ ಹೇಳ್ತಾರೆ, ವ್ಯಾಸರು ಹಿಂಗೆ ಹೋಗ್ತಾ ಇದ್ರು, ನದಿಗಳೆಲ್ಲ ತಪಸ್ ಮಾಡ್ತಾ ಕೂತ್ಕೊಂಡಾಗ ಅವಾಗ ಅವ್ರಿಗೆ ಹಕ್ಕಿಗಳೆಲ್ಲ ಏನು ಮಾಡ್ತಿತ್ತಂತೆ, ಹಣ್ಣುಗಳನ್ನೆಲ್ಲ ತಂದು ಸಣ್ಣ ಸಣ್ಣ ಮರಿಗಳಿಗೆಲ್ಲ ಹಣ್ಣು ತಂದು ಕೊಡ್ತಾ ಇತ್ತಂತೆ. ಅವಾಗ ಇದನ್ನೆಲ್ಲ ನೋಡಿ ವ್ಯಾಸರಿಗೂ ಸಂತೋಷ ಆಯಿತು. ನನಗೂ ಹಂಗೆ ಈ ಥರ ಒಂದು ಮಕ್ಕಳಿದ್ರೆ, ನನಗೂ ನನ್ನ ವಯಸ್ಸಾದ ಕಾಲದಲ್ಲಿ ನನ್ನ ಮಕ್ಕಳು, ನನಗೂ ವಯಸ್ಸಾಗ್ತಾ ಇದೆ, ನನ್ನ ಮಕ್ಕಳು ಮರಿ ಮಕ್ಕಳು ಎಲ್ಲ ಆದರೆ ಅವರು ನಮಗೆ ಈ ಥರ ಎಲ್ಲ ಒಂದು ಆಹಾರ ತಂದು ಕೊಡ್ಬೋದು. ಯಾಕಂದರೆ ದೊಡ್ಡ ಮಹರ್ಷಿಗಳು ವ್ಯಾಸರು, ಅವರಿಗೆ ಈ ಆಸೆ ಬರುತ್ತೆ ಅಂದರೆ ಮಕ್ಕಳು ಅಪ್ಪ ಅಮ್ಮನ ಎಷ್ಟು ಇದುವಾಗಿ ನೋಡ್ಕೋಬೇಕು ಅನ್ನೋದು, ಇದೆಲ್ಲ ಒಂದು ಸಣ್ಣ ಸಣ್ಣ ವಿಷಯ ನಮಗೆ ಅರ್ಥವಾಗಲ್ಲ ಅಷ್ಟೇ, ಬಿಟ್ಟರೆ ಅದು ಸಣ್ಣ ವಿಷಯ. ಅದಕ್ಕೆ ಅವರು ಇದನ್ನೆಲ್ಲ ವಿವರಿಸಿ ಹೇಳ್ತಾ ಇದ್ದಾರೆ. ಮಾವನ್ನದು ಅನ್ಕೊಂಡ್ರಂತೆ, ನನ್ನ ಮಕ್ಕಳಿದ್ರೆ ನಾನು ಸತ್ತಾಗ ಒಂದು ಅಗ್ನಿ ಇಡೋಕ್ಕೊಬ್ಬ ಇರ್ತಾನೆ, ನನಗೆ ಊಟ ಕೊಡೋಕ್ಕೊಬ್ಬ ಇರ್ತಾನೆ, ಈ ಥರ ಮಕ್ಕಳೆಲ್ಲ ನಮ್ಮ ಜೊತೆಗಿದ್ರೆ ತುಂಬ ಸಂತೋಷವಾಗಿ ನಾವು ಜೀವನ ಮಾಡ್ಬೋದು ಅಂದ್ಕೊಂಡು ಅವರು ಆ ಮಕ್ಕಳಾಗಬೇಕು ಅಂತೇಳಿ ಇವ್ರಿಗೆ ಯೋಚನೆ ಶುರುವಾಗುತ್ತೆ. ಅಲ್ಲಿ ಎಷ್ಟೊತ್ತಿಗೆ ನಾರಾಯಣ ಅಂಥೇಳಿ ನಾರದರು ಬರ್ತಾರೆ. ನಾರದರು ಬಂದ ಕೂಡಲೇ ನಾರದರು ಕೇಳ್ತಾರೆ, ಋಷಿಮುನಿಗಳೇ ಏನು ಇಷ್ಟು ಚಿಂತೆಯಾಗಿ ಕೂತ್ಕೊಂಡಿದ್ದೀರಾ ಅಂತ ವ್ಯಾಸರು ಕೇಳ್ತಾರೆ. ವ್ಯಾಸರು ಹೇಳ್ತಾರೆ, ನನಗೇನೋ ಒಂದು ಚಿಂತನೆ ಮನಸ್ಸಿನಲ್ಲಿ, ಈ ಥರ ನನಗೆ ಮಕ್ಕಳು ಆಗಬೇಕು ಅಂತೇಳಿ ಒಂದು ಚಿಂತನೆ ಬಂದಿದೆ. ಇಷ್ಟು ದಿನ ಇಲ್ಲದೇ ಇದ್ದು ಇವತ್ತೊಂದು ಚಿಂತನೆ ಬಂದಿದೆ. ಈ ಯಾವ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡ್ರೆ ಈ ಮಕ್ಕಳಾಗತ್ತೆ ಅಂಥೇಳಿ ಅವ್ರು ಕೇಳ್ತಾರೆ. ಅವ್ರು ನಾರದರು ಹೇಳ್ತಾರೆ, ಋಷಿಮುನಿಗಳೇ ವೇದನೂ ನೀವೇ ವಿಂಗಡಪಡಿಸಿದ್ರಿ, ಎಲ್ಲರಿಗೂ ಪುರಾಣಗಳನ್ನು 18 ಪುರಾಣಗಳನ್ನು ಕೊಟ್ರಿ, ನೀವೇ ಈ ಥರ ನನ್ನ ಕೇಳಿ ಕೇಳ್ಬೋದಾ ಅಂದ್ಕೊಳ್ಳೆ, ಇಲ್ಲ ನನಗೆ ಇದು ಒಂದು ಏನು ಮಾಡೋದು ಯೋಚನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿಕೊಳ್ಳೆ ನಾರದರು ಹೇಳ್ತಾರೆ, ನೀವು ಹೋಗಿ ವಿಷ್ಣುನ ಕೇಳಿ ಅಂತ ಹೇಳ್ತಾರೆ. ಇವರು ಹೋಗಿ ವಿಷ್ಣು ಮಹರ್ಷಿಗಳ ಹತ್ರ ಹೋಗಿ ನಮಸ್ಕಾರ ಮಾಡಿ ಕೇಳ್ತಾರೆ. ಅವಾಗ ವಿಷ್ಣು ಹೇಳ್ತಾರೆ, ಇದು ನನ್ನಿಂದ ಸಾಧ್ಯವಿಲ್ಲ, ಸೃಷ್ಟಿ ಸ್ಥಿತಿ ಲಯ ಇವೆಲ್ಲದಕ್ಕೂ ಇದುವಾದ ಅಡಿಪಾಯವಾದ ಆ ಸಿದ್ಧಿ ಲಕ್ಷ್ಮಿನೇ ಈ ದೇವಿನೇ ಇದಕ್ಕೆ ಇದು ಮಾಡಬೇಕು ಅಂಥೇಳಿ. ಹೆಂಗಂದರೆ ವಿಷ್ಣು ಕಮಲದಿಂದ ಬ್ರಹ್ಮ ಬಂದಿದ್ದಾನೆ, ವಿಷ್ಣು ಯಾವುದ್ರ ಮೇಲೆ ಮಲ್ಕೊಂಡಿದ್ದಾನೆ, ಆ ಆದಿಶೇಷನದಲ್ಲಿ ಮಲ್ಕೊಂಡಿದ್ದಾನೆ, ಅದ್ರ ಕೆಳಗೆ ಏನಿದೆ ಸೃಷ್ಟಿ ಸ್ಥಿತಿವಾದ ನೀರುಗಳು ತುಂಬಿಕೊಂಡಿದೆ. ಆ ಸೃಷ್ಟಿ ಸ್ಥಿತಿ ಲಯನೇ ಆ ದೇವಿನೇ ಇದು ಆರಾಧನೆ ಮಾಡಿದರೆ ನಿಮಗೆ ಮಕ್ಕಳಾಗತ್ತೆ ಅಂತ ಹೇಳಿ ಅವರು ಹೇಳ್ತಾರೆ. ಅದೇ ಥರ ಅವರು ಹೋಗಿ ಆ ದೇವಿನ ಪ್ರಾರ್ಥನೆ ಮಾಡ್ತಾರೆ. ಆವಾಗಲೇ ಶುಕ ಮುನಿಗಳು ಹುಟ್ಟಿದರು ಅಂತ. ಶುಕ ಅಂದರೆ ಗಿಳಿ ಅಂತ. ಯಾಕೆ ಅವ್ರಿಗೆ ಶುಕ ಮುನಿಗಳು ಅಂತ ಹೆಸರು ಬಂತು ಅಂದರೆ, ಶುಕ ಮುನಿಗಳಿಗೆ ಮುಖ ಗಿಳಿ ಥರ ಇತ್ತಂತೆ, ಆದ್ರಿಂದನೇ ಶುಕ ಮುನಿ ಅಂಥೇಳಿ ಅವರಿಗೆ ಹೆಸರು. ಆದ್ದರಿಂದ ಆ ಋಷಿಗಳಿಗೆ ವೇದವ್ಯಾಸರು ಹೇಳಿದ ದೇವಿ ಭಾಗವತವನ್ನು ಇವತ್ತು ಸೂತ ಪುರಾಣಿಕರೆಲ್ಲ ನಾನು ಕೇಳಿದೆ. ಅದನ್ನು ಶೌನಕಾದಿಗಳಿಗೆ ಇವತ್ತು ಅವರು ಹೇಳಕ್ಕೆ ಶುರು ಮಾಡಿದ್ದಾರೆ. ಅವರು ಹೇಳ್ತಾರೆ, ಶುಕಮುನಿಗಳು ಹೇಗಿದ್ದರು ಅಂದರೆ, ಅವರು ಹುಟ್ಟಿದ ಕೂಡಲೇ ಹೊರಟುಬಿಟ್ರಂತೆ. ಇದನ್ನೆಲ್ಲ ಕೇಳ್ಕೊಂಡ್ರು ವೈರಾಗ್ಯ ಬಂದ್ಬಿಡ್ತು, ಇದೆಲ್ಲ ಏನು ನನಗೆ ಬೇಕಾಗಿಲ್ಲ ಅಂತ ಹೇಳ್ಕೊಂಡು ಅವ್ರು ಈ ಸಂಸಾರನೇ ನನಗೆ ಬೇಡ ಅಂತ ಹೇಳಿ ಅವರೆಲ್ಲ ಹೊರಟು ಇದನ್ನೆಲ್ಲ ಎಲ್ಲರಿಗೂ ಪ್ರಚಾರ ಮಾಡಿದರು ಅಂಥೇಳಿ ಅವರೇ ಭಾಗವತ ಮಹಾತ್ಮೆನೂ ಅವರೇ ನಮಗೆ ಹೇಳಿದ್ದು. ಈ ದೇವಿ ಮಹಾತ್ಮೆ ಯಾಕಂದರೆ ಎಲ್ಲ ವ್ಯಾಸರು ಏನು ಮಾಡಿದರು ಅಂದರೆ, ಎಲ್ಲರೂ ಶುಕಮುನಿಗಳಿಗೆ ಎಲ್ಲದನ್ನು ಹೇಳಿ ಇದನ್ನು ಮಾಡಿಕೊಟ್ರು. ಆದ್ದರಿಂದ ಇದನ್ನೆಲ್ಲದನ್ನು ನಮಗೆ ಕೊಟ್ಟಿದ್ದೇ ವ್ಯಾಸ ಮಹರ್ಷಿಗಳು. 18 ಪುರಾಣ ದೇವಿ ಭಾಗವತವನ್ನು ತುಂಬ ಚೆನ್ನಾಗಿ, ಒಂದೊಂದು ಕಥೆಗಳು ತುಂಬ ಚೆನ್ನಾಗಿದೆ. ಇದರ ಬಗ್ಗೆ ಒಂದೊಂದು ದಿನ ಒಂದೊಂದು ಥರ ನೋಡ್ಕೊಂಡು ಹೋಗೋಣ. ಈ ಕೂಷ್ಮಾಂಡು ದೇವಿಯ 4ನೇ ದಿನ ಇವಳು ಸೃಷ್ಟಿ ಸ್ಥಿತಿಗೆ ಇದುವಾದವಳು.
ಈ ಸೃಷ್ಟಿ ಸ್ಥಿತಿ ಲಯ ಇದು ಮೂರಕ್ಕೂ ಈ ಅಡಿಪಾಯವಾದ ಈ ದೇವಿಯನ್ನು ಯಾರು ನಾವು ಆರಾಧನೆ ಮಾಡ್ತೀವೋ, ನಮ್ಮ ಮನಸ್ಸಲ್ಲಿರುವ ಕಷ್ಟಗಳು, ಯಾರಿಗೆ ಸೃಷ್ಟಿ ನಮಗೆ ಇನ್ನೇನೋ ದೊಡ್ಡ ದೊಡ್ಡ ಯೋಚನೆಗಳು ಬರಬೇಕು ಅಂದಾಗ ಈ ದೇವಿನ ಆರಾಧನೆ ಮಾಡಿದರೆ, ನವರಾತ್ರಿಯ 4ನೇ ದಿನ ಈ ಕೂಷ್ಮಾಂಡು ದೇವಿಯ ಆರಾಧನೆ ಮಾಡಿದರೆ ನಮ್ಮ ಮನಸ್ಸಿನಲ್ಲಿ ಇನ್ನೂ ದೊಡ್ಡ ದೊಡ್ಡ ಯೋಚನೆಗಳು ಬಂದು ನಾವು ಈ ಲೋಕಕ್ಕೆ ಏನಾದ್ರು ಒಳ್ಳೆಯದು ಮಾಡ್ಬೋದು ಅಂಥೇಳಿ ಒಂದು ಒಳ್ಳೆಯ ಬುದ್ಧಿಗಳು ನಮಗೆ ಕೊಡುತ್ತೆ ಅಂತ ಹೇಳಿ ಇವತ್ತಿನ ಶರನ್ನವರಾತ್ರಿಯ 4 ದಿನ ಈ ಕೂಷ್ಮಾಂಡ ದೇವತೆ ಆರಾಧನೆ ಮಾಡಿದರೆ ಅಷ್ಟು ಸಂತೋಷವಾಗಿ ಇರಬಹುದು ಜೀವನದಲ್ಲಿ ಅಂತ ಹೇಳುತ್ತೆ. ಗೋಪಿಕಾ ಜೀವನ ಸ್ಮರಣಂ ಗೋವಿಂದ ಗೋವಿಂದ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ.